ಏನು ಮಾಡ್ತಿದ್ದೀಯ? ವಿಡಿಯೋನ ಮಥುರಾ ಗುಡ್ ಗರ್ಲ್. ಹೇಗಿದೆ? ಏನಾದರೂ ಕಮ್ಮಿ ಇದೆಯಾ ಜಾಸ್ತಿ ಇದೆಯಾ? ಹುಲಿ ಬಂದ್. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದೀಪಾ ಕಿರಣ್ಸ್ ಚಾನಲ್. ಸೊ ಇವತ್ತು ಬೆಳಗ್ಗೆ ಎದ್ದಿದ ತಕ್ಷಣ ಗುಡ್ ನ್ಯೂಸ್ ಏನಂದರೆ, ನಮ್ಮ ಅಕ್ವೇರಿಯಮಲ್ಲಿ 12 ಬೇಬೀಸ್ ಇದೆ. ಗೊತ್ತಿಲ್ಲ, ನಾನು ಆ್ಯಕ್ಚುಲಿ ಮೊನ್ನೆ ನೋಡ್ತಾ ಇದ್ದೆ, ಒಂದು ಚಿಕ್ಕದೆರಡು ಕಾಣಿಸಿತ್ತು ಅಷ್ಟೇ. ನಾನು ಅಂದ್ಕೊಂಡಿದ್ದೆ ಒಂದು 3 ಇಲ್ಲ 4 ಇರ್ಬೋದು ಅಂತ. ಕಿರಣ್ ಒಂದು ನೋಡ್ಬಿಟ್ಟು ಹಾಕಿದ್ರು. ಆಮೇಲೆ ಆಫೀಸ್ಗೆ ಹೋದರು. ಅವರು ಹೋದಾಗ ನಾನು ಸುಮ್ಮನೆ ಅಬ್ಸರ್ವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ತುಂಬ ಚಿಕ್ಕ, ತುಂಬ ಅಬ್ಸರ್ವ್ ಮಾಡಬೇಕಾದ್ರೆ ಒಳಗಡೆ ಎಲ್ಲ ಇರುತ್ತೆ, ಇಲ್ಲಾಂದರೆ ಕಾಣಿಸೋದೇ ಇಲ್ಲ. ಸೊ ಕಿರಣ್ ಬೆಳಿಗ್ಗೆ ಎದ್ದು ಒಂದು ಅರ್ಧ ಗಂಟೆಯಿಂದ ಹಿಡಿಯೋಕ್ಕೆ ಟ್ರೈ ಮಾಡ್ತಾನೆ ಇದ್ದಾರೆ. ಹಾಗೆ ಬರ್ತಾನೆ ಇದೆ ಮರಿಗಳೆಲ್ಲ. ನಾವು ಅಂದ್ಕೊಂಡ್ವಿ ಒಂದು 5, ಮ್ಯಾಕ್ಸಿಮಮ್ ಒಂದು 5 ಇರ್ಬೋದೇನೋ ಅಂತ. ನೋಡಿದ್ರೆ 12 ಮರಿಗಳಿದೆ. ತುಂಬಾ ಖುಷಿ ಆಯಿತು ನೋಡಿ. ಈ ಥರ ಇಷ್ಟೊಂದು ಮರಿ ಹಾಕಿದ್ರೆ ತುಂಬ ಲಕ್ ಅಂತೆ, ಒಳ್ಳೆ ಹೆಲ್ತ್ ವೆಲ್ತ್ ಮನೆಗೆ ಬರುತ್ತಂತೆ. ಅಕ್ವೇರಿಯಂ ವಾಟರ್ ಕಂಡೀಷನ್ ಎಲ್ಲ ಚೆನ್ನಾಗಿದ್ದರೆ, ಕ್ಲೀನಾಗಿ ನೋಡ್ಕೊತಾ ಇದ್ರೆ, ಎಲ್ಲ ಟೆಂಪ್ರೇಚರ್ ಮತ್ತು ಎಲ್ಲ ನೀಟಾಗಿ ಮೇಂಟೈನ್ ಮಾಡಿದ್ರೆ ಅವಾಗ ಮಾತ್ರ ಈ ಥರ ಚಾನ್ಸಸ್ ಇರುತ್ತೆ ಅಂತೆ. ಎಷ್ಟೊಂದು ಜನ ಹಾಗೆ ಹೇಳ್ತಾರೆ, ಈ ಥರ ಆಗಿದ್ರೆ ಲಕ್ಕು ಕೂಡ ಅಂತೆ. ನಿಜವಾಗ್ಲೂ ಈ ಥರ ಅಕ್ವೇರಿಯಂ ಫಿಶ್ ಮನೇಲಿರೋದ್ರಿಂದ ನೆಗೆಟಿವ್ ಎನರ್ಜಿ ಕೂಡ ಇರೋದಿಲ್ಲ ಅಂತ ಹೇಳ್ತಾರೆ. ಸೊ ನಂಗೆ ನಿಜವಾಗ್ಲೂ ತುಂಬ ಖುಷಿ ಆಯಿತು. ಇಷ್ಟೊಂದು ಬೇಬೀಸ್ ಆಲ್ರೆಡಿ ನೀವು ನೋಡ್ತಾ ಇರ್ಬೋದು, ಸಪ್ರೇಟಾಗಿ ಹಾಕಿರೋದ್ರು. ಆಲ್ರೆಡಿ ಸ್ವಲ್ಪ ದೊಡ್ಡದು ಕೂಡ ಆಗಿದೆ 2 ಬೇಬೀಸ್. ಸೊ ಕಿರಣ್ ಅದರಲ್ಲೇ ಬ್ಯುಸಿ ಇದ್ದರು. ಸರಿ, ಅಪ್ಪ ಮಗಳು ಅಲ್ಲಿ ಅಕ್ವೇರಿಯಮಲ್ಲಿ ಬ್ಯುಸಿ ಇದ್ರಲ್ಲ, ಸೊ ಅದಕ್ಕೆ ನಾನು ಎದ್ಬಿಟ್ಟು ಫಸ್ಟ್ ಥಿಂಗ್ ಎದ್ದು ನಾನು ಒಂದು ಗ್ಲಾಸ್ ನೀರು ಕುಡಿತೀನಿ. ಹಾಗೆ ಬಾದಾಮ್ ಕೂಡ ನೆನೆಸಿದ್ದೆ, ಅದು ಕೂಡ ಇಯಾನಾಗೆ ಕೊಡಬೇಕು, ಪೇಸ್ಟ್ ಮಾಡಿ ಕೊಡಬೇಕು. ಹಂಗೆ ತಿನ್ನೋದು ಇನ್ನೂ ಇಲ್ಲ ಅವಳು. ಸೊ ನಾವು ಕೂಡ ತಿನ್ಕೋಬೇಕು. ಹಾಗೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ ಬ್ರೇಕ್ಫಾಸ್ಟ್ಗೆ. ಕಿರಣ್ ಇನ್ನೇನು ಬೆಳಗ್ಗೆ ಒಂದೊಂದ್ಸರಿ ಬೇಗ ಹೋಗ್ಬಿಡ್ತಾರೆ. ಸೊ ಇವತ್ತು ಸ್ವಲ್ಪ ಟೈಮ್ ಇತ್ತು, ಅದಕ್ಕೆ ಏನಾದರೂ ಮಾಡ್ತೀನಿ ಅಂತ ಹೇಳಿದೆ. ಇಲ್ಲಾಂದರೆ ಅವರು ಯೂಶ್ವಲಿ ಕಾರ್ನ್ಫ್ಲೆಕ್ಸೇ ತೊಗೊತಾರೆ, ಅದೇ ಬೇಕು, ಮಿಲ್ಕ್ ಬನಾನಾ ಆ ಥರ ಹಾಕ್ಬಿಟ್ಟು ತಿಂದ್ಬಿಡ್ತಾರೆ. ಸೊ ಇವತ್ತು ಟೈಮ್ ಇತ್ತು, ಸರಿ ನಾನು ಅವಲಕ್ಕಿ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಅದಕ್ಕೆ ಎಲ್ಲ ಎತ್ತಿಡ್ತಾ ಇದ್ದೀನಿ. ಬೆಳಗ್ಗೆ ಏನು ಮಾಡೋದು ಅನ್ನೋದೇ ಆಗ್ಬಿಟ್ಟಿರುತ್ತೆ. ಏನದು ಯಾ ಮಥುರಾ ಕೆಳಗಡೆ ಕಟ್ಟಾಗ್ಬಿಟ್ಟಿದೆ. ಬ್ರೆಡ್ಡು, ಹಾಲು. ಆ್ಯಕ್ಚುಲಿ ಹಾಲು ಬಂದೇ ಇಲ್ಲ, 2 ಡೇಸ್ ಆಯಿತು. ಸೊ ಅದಕ್ಕೆ ಕಿರಣ್ ಹಾಲು ಮೊಸರು ತರಿಸಿದ್ದಾರೆ. ಮತ್ತೇನು ತರಿಸಿದೆ? ಓ, ಮಶ್ರೂಮ್ ತರಿಸಿದ್ಯಾ? ಮಶ್ರೂಮ್ ತರಿಸಿದ್ದಾರೆ. ಆಮೇಲೆ ಬ್ರೆಡ್ಡು, ಹ್ಯಾಂಗರ್ನಿಂದ ಬ್ರೆಡ್. ನಂಗೆ ಈ ಥರ ಇದ್ಬಿಟ್ರೆ ಅಂತ ತುಂಬ ಇಷ್ಟ ಆಗುತ್ತೆ. ಬ್ರೆಡ್ ಚೆನ್ನಾಗಿರುತ್ತೆ. ಆಮೇಲೆ ಇದೇನಿದು? ಆಮೇಲೆ ಏನು ತರಿಸಿದ್ದಾರೆ? ಬನಾನಾ. ಇವಾಗ ಕಿರಣ್ ಕೂಡ ಭಾಳ ಏನಾನು ಜಾಸ್ತಿ ತಿಂತಾ ಇದ್ದಾಳೆ ಬನಾನ. ಸೊ ಕಾರ್ನ್ಫ್ಲೆಕ್ಸ್ ಇರುತ್ತಲ್ಲ, ಅದ್ರಲ್ಲಿ ಕಟ್ ಮಾಡಿ ಹಾಕಿದ್ರೆ ತಿನ್ಬೋದು. ಸೊ ಅಷ್ಟಿದೆ. ಬಾಯಿ ತೊಗೊಂಡೋಗಿ ಒಳಗಿಡೋಣ ಬಾ. ಅಮ್ಮ ಏನು ಹಿಡ್ಕೊಂಡಿದ್ಯಾ? ಮತ್ತೆ ಇನ್ನೊಂದೇನು? ಅದೇನಂತಾರೆ ಅದಕ್ಕೆ? ಅಮ್ಮ ಆ ಕಡೆ ಇರೋದು ಮೊಸರು, ಇನ್ನೊಂದೇನು? ಅದು ಹಾಲು ಮೊಸರು. ತೋರ್ಸು, ಯಾವ್ದು ಹಾಲು ತೋರ್ಸು. ಗುಡ್ ಗರ್ಲ್. ಇನ್ನೊಂದು ಹೆಂಗಿರುತ್ತೆ ಅಂತ ಇಡು. ಎಸ್, ಗುಡ್ ಗರ್ಲ್. ತಗೋ ಬಾದಾಮ್, ತಗೋ ಬಾದಾಮ್. ಇನ್ನೊಂದಿದೆ ನೋಡಿ, ತೊಗೊಂಬಲ್ಲಿ ಬ್ರೆಡ್ ಎಲ್ಲ ಇದೆ, ತೊಗೊಂಬ. ಅಷ್ಟೊತ್ತಿಗೆ ಬಾದಾಮ್ ಸುಲಿಯೋಣ. ಇವಾಗ ನೆಕ್ಸ್ಟು ಬಾದಾಮ್ ಎಲ್ಲ ಸುಲಿದು ಕೊಡ್ತಾಳೆ. ಸೊ ಇದು ಮೊನ್ನೆ ಮಾಡಿದ್ನಲ್ಲ, ಕಿರಣ್ಗೆ ಇಷ್ಟ ಆಗ್ಬಿಟ್ಟಿದೆ, ಇನ್ನೂ ಇಷ್ಟ ಆಗ್ಬಿಟ್ಟಿದೆ. ಗೋರಿಕಾಯಿ ಹೇಳ್ತಾರೆ, ಚೌಳೆಕಾಯಿ. ಸೊ ಮತ್ತೆ ತರಿಸಿದ್ದೀವಿ, ಮಾಡಬೇಕು, ನೋಡೋಣ. ಇವಾಗ ಆಫೀಸ್ಗೆ ಓಡ್ತಾರೆ ಕಿರಣ್. ಅಷ್ಟಕ್ಕೆ ಬೆಳಿಗ್ಗೆ ಟೈಮ್ ತಿನ್ನೋಕ್ಕೆ ಇಷ್ಟ ಆಗಲ್ಲ ಅವ್ರಿಗೆ. ಸೊ ಇವಾಗ ಅವಲಕ್ಕಿ ಮಾಡೋಣ ಅಂತ ತರಿಸಿಟ್ಟಿದ್ದೀನಿ. ಅದೇ ನೋಡಿ, ಡೀಪ್ ಕ್ಲೀನ್ ಮಾಡಿಸ್ಬೇಕು. ಆ್ಯಕ್ಚುಲಿ ನಿನ್ನೆ ಸಡನ್ನಾಗಿ ನೈಟ್ ಕ್ರೇವಿಂಗ್ ಆಯಿತಾ. ಸೊ ಜಿಂಗಿ ಪಾರ್ಸಲ್ ತರಿಸ್ಕೊತಿದ್ದೀವಿ, ಟ್ಯಾಕು ಮತ್ತು ಜಿಂಗಿ. ನಮ್ಗೆ ಅವಾಗವಾಗ ಇದು ತಿಂತಾ ಇರ್ತೀವಿ, ತುಂಬ ಚೆನ್ನಾಗಿರುತ್ತೆ. ಸೊ ಸಿಂಕ್ ಎಲ್ಲ ನೋಡಿ, ನಾವು ಕರೆಕ್ಟಾಗಿ ಮನೆಗೆ ಬಂದು 1 ವರ್ಷ ಆಯಿತು. ಈ ಥರ ಆಗ್ಬಿಟ್ಟಿದೆ. ಇದೊಂದ್ಸರಿ ಡೀಪ್ ಕ್ಲೀನ್ ಮಾಡಬೇಕು ಆ್ಯಕ್ಚುಲಿ. ಮತ್ತು ಹಾರ್ಡ್ ವಾಟರ್ ಇರೋದ್ರಿಂದ ಸೊ ಬೇಗ ಹಂಗೆ ಆಗ್ಬಿಟ್ಟಿರುತ್ತೆ. ಈ ಥರ ಎಲ್ಲ ನೋಡೋಣ. ಇದೆಲ್ಲ
1 ವರ್ಷ ಆಗೇ ಬಿಡ್ತು ಅವಾಗಲೇ. ಸೊ ಅದು ಮುಂಚೆ ಎಲ್ಲ ಮಾಡಿಸ್ಬೇಕು. ಮೊದಲೇ ನಮ್ದು ವೈಟ್ ಕಲರ್ ಹಾಕ್ಸ್ಬಿಟ್ಟಿದ್ದೀವಲ್ಲ, ಸೊ ಬೇಗ ಕಂಡುಬಿಡುತ್ತೆ. ನಾನು ಎಷ್ಟಾಗುತ್ತೋ ಅಷ್ಟು ಅವಾಗಿಂದ ಅವಾಗ ಎಲ್ಲ ಒರೆಸ್ಕೋತಾ ಇರ್ತೀನಿ. ಸೊ ಚಿಮ್ನಿ ಕೂಡ ಕ್ಲೀನ್ ಮಾಡಿದ್ದೀನಿ, ಮತ್ತೆ ಇನ್ನೂ ಮಾಡಬೇಕು. ಮಾಡಿನೇ ಆಯಿತು 2 ಮಂತ್ಸು. ಸೊ ಇದೆಲ್ಲ ಹಿಂಗಾಗ್ಬಿಟ್ಟಿರುತ್ತೆ. ವಿಂಡೋಗೂ ಬೇಗ ಡಸ್ಟ್ ಬಂದು ಕೂತ್ಕೊಬಿಡುತ್ತೆ ಅಲ್ಲೆಲ್ಲ. ಎಷ್ಟು ಮಾಡಿದ್ರು ಧೂಳಂತರೂ ಯಪ್ಪ, ಕ್ಲೀನ್ ಮಾಡಿದ್ರು ಎಷ್ಟು ಧೂಳಿದ್ರು ಇದ್ಬಿಡುತ್ತೆ. ಸೊ ನೋಡೋಣ, ಆದಷ್ಟು ಬೇಗ ಡೀಪ್ ಕ್ಲೀನ್ ಫುಲ್ ಮಾಡಿಸ್ಬೇಕು ಮನೆ ಫುಲ್ ಅಂತ ಅಂದ್ಕೊಂಡಿದ್ದೀನಿ. ಶೇರ್ ಮಾಡ್ತೀನಿ ಯಾವ ಇನ್ ಕೇಸ್ ಮಾಡಿಸಿದ್ರೆ ಇವಾಗ. ಸೊ ಇವಾಗ ಅವಲಕ್ಕಿ ಮಾಡೋಣ ಅಂತ. ಯಾಕೆ ಅಲ್ಲ ಸೊ ಏನ ಅಜ್ಜಿ ತಾತ ಹತ್ರ ಮಾತಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಇದು ತೊಗೊಂಬಂದು ಫಿಕ್ಸ್ ಮಾಡೋಣ ಅಂತ ಆಗ್ತಾನೆ ಎಲ್ಲೇ ಆಗ್ಬಿಟ್ಟಿದೆ. ಸೊ ನೋಡ್ಬೇಕಿದೆ ಯಾವಾಗ ಫಿಕ್ಸ್ ಮಾಡಿಸೋದು ಏನು ಅಂತ. ಆಚೆ ಡೋರ್ ಹತ್ರ ಲೈಟ್. ಸೊ ಅದಕ್ಕೂ ಮುಂಚೆ ಏನಾದ್ರು ಬಾದಾಮ್ ತಿನ್ನಿಸ್ಬಿಟ್ಟು ಬ್ರೇಕ್ಫಾಸ್ಟ್ ರೆಡಿ ಮಾಡಬೇಕು. ಏನದು? ಬ್ರೆಡ್ಡು. ಥ್ಯಾಂಕ್ ಯು. ಎಲ್ಲಿಡಬೇಕು? ಇಡು. ಐಟಿದೆಯಾ? ಮತ್ತು ಹಾಲು ಪ್ಯಾಕೆಟ್ ಇಟ್ಟೆ ಯಾವಾಗಲೇ. ಇಡು. ಥ್ಯಾಂಕ್ ಯು ಬಬ್ಬು. ತುಂಬ ಜನ ಕಮೆಂಟ್ ಮಾಡಿ ಕೇಳ್ತಾ ಇರ್ತೀರಾ ನಾನು ಏನಾಗೆ ಫೀಡಿಂಗ್ ಮಾಡ್ತಾಯಿದ್ದೀನ ಅಂತ. ಅದೇ ತುಂಬ ಜಾಸ್ತಿ ಬರೋದು ನನಗೆ. ಹೌದು, ಇನ್ನೂ ಮಾಡ್ತಾಯಿದ್ದೀನಿ. ಸ್ಟಾಪ್ ಮಾಡೋದ್ರ ಬಗ್ಗೆ ಇನ್ನೂ ಯೋಚನೆ ಮಾಡಿಲ್ಲ. ಇನ್ನೂ ಅವಳಿಗೆ 22 ಮಂತ್ಸ್. ನೆಕ್ಸ್ಟ್ ಮಂತ್ ಬಂದರೆ ಐ ಥಿಂಕ್ 2 ವರ್ಷ ಕಂಪ್ಲೀಟ್ ಆಗುತ್ತೆ. ಸೊ ಆಮೇಲೆ ನೋಡಬೇಕು ಹೆಂಗೆ ಏನಂತ. ಸ್ಟಾಪ್ ಮಾಡೋಕ್ಕೆ ನೆನೆಸ್ಕೊಂಡ್ರೆ ಹೆಂಗೆ ಅಂತ ಗೊತ್ತಾಗ್ತಿಲ್ಲ. ಎಷ್ಟೊಂದು ಜನ ಎಲ್ಲ ಅಮ್ಮ, ರಿಲೇಟಿವ್ಸ್, ಅತ್ತೆ ಎಲ್ಲರೂ ಹೇಳ್ತಾರೆ ಫೀಡಿಂಗ್ ಬಿಡಿಸೋದು ಭಾಳ ಕಷ್ಟ ಆಗುತ್ತೆ ಅಂತ. ಸೊ ಈ ಥರ ಬರ್ತಾ ಒಂದು ಏಜ್ ಬಂದಮೇಲೆ ಮಕ್ಕಳು ಇನ್ನೂ ಜಾಸ್ತಿ ಅಟ್ಯಾಚ್ಮೆಂಟ್ ಆಗಿಬಿಟ್ಟಿರುತ್ತೆ. ಸೊ ನೋಡೋಣ ಹೆಂಗಾಗುತ್ತೆ ಅಂತ. ಒಂದು ಸ್ವಲ್ಪ ಹೊತ್ತು ಕಿರಣ್ ಜೊತೆ ಅಲ್ಲೇ ಆಟ ಆಡ್ಕೊಂಡಿದ್ಲು. ಅವರು ಅಕ್ವೇರಿಯಮಲ್ಲೆಲ್ಲ ಫಿಶ್ ಎಲ್ಲ ಇದು ಮಾಡ್ತಾಯಿದ್ರಲ್ಲ, ಸೊ ಅಲ್ಲೇ ಇದ್ಲು. ಆಮೇಲೆ ಎಷ್ಟೊತ್ತಿರ್ತಾಳೆ ಗೊತ್ತಿಲ್ಲ, ಅವಳಿಗೆ ಬೋರ್ ಆಗಿಬಿಟ್ರೆ ಆಯ್ತು ಮತ್ತೆ ನನ್ನ ಹತ್ರನೇ ಬಂದಳು. ಸರಿ ಅಂತ ಅವಳು ಅಲ್ಲೇ ಕಟ್ಟೆ ಮೇಲೆ ಗೊತ್ತಲ್ಲ ಯಾವಾಗಲೂ ಅಡುಗೆ ಮಾಡಬೇಕಾದ್ರೆ ಅಲ್ಲೇ ಕುಣಿಸ್ಕೊಂಬಿಟ್ಟು ಕೈಯಲ್ಲಿ ಅದು ಏನಾದರೂ ಒಂದು ಕೊಟ್ಟರೆ ಸುಮ್ಮನೆ ಕೂತ್ಕೊಂಡಿರ್ತಾಳೆ. ಸೊ ಆರಾಮಾಗಿ ಏನು ಅಷ್ಟೊಂದೇನು ಕಷ್ಟ ಆಗಲ್ಲ. ಆರಾಮಾಗಿ ಏನಾದರೂ ಕೊಟ್ಟರೆ ಸೈಲೆಂಟಾಗಿ ಕೂತ್ಕೊಂಡಿರ್ತಾಳೆ. ಏನೋ ಬೆಳಿಗ್ಗೆ ಎದ್ದ ತಕ್ಷಣ ಖುಷಿನೇ ಕೊಟ್ಟಿಲ್ಲ. ಅಜ್ಜಿ ಖುಷಿ ಕೊಟ್ಟೇ ಇಲ್ಲ ನಂಗೆ. ಮಮ್ಮಿ ಪಪ್ಪಾಗೆ ಯಾರು ಕೊಡ್ತೀಯ? ಕೊಡು ಈ ಕಡೆ. ಅಜ್ಜಿ ಪಪ್ಪಾಗೆ ಕರಿ. ಪಪ್ಪ ಬಾಯಿಲಿ ಅಮ್ಮ. ಬನ್ನಿ ಬೇಗ. Thank you. ಸ್ವಾಮಿ ನಂಗೆ ಬೇಡ ಸ್ವಾಮಿ, ಇವಾಗ ಕೊಟ್ಟ ಸ್ವಾಮಿ. ಕೊಟ್ಟ ಸ್ವಾಮಿ. ತಗ್ಗಿಯದೆಲ್ಲ ಮಾಡು. ತಗ್ಗಿಯದೆಲ್ಲ ಹೆಂಗ್ ಮಾಡೋದು? ತೋರ್ಸು. ಅಯ್ಯೋ ತೋರ್ಸಮ್ಮ. ತಗ್ಗದಲ್ಲ ಹೆಂಗೆ ಹೇಳ್ತೀಯ ನೀನು? ಕೈ ಹೆಂಗ್ ಮಾಡೋದು? ಕೈ ಹೆಂಗ್ ಮಾಡೋದು? ಅಮ್ಮ ತೋರ್ಸು ಬೇಗ. ನಾನು ಕೊಡ್ತೀನಿ. ಕೈ ಹೆಂಗ್ ಮಾಡ್ತೀಯ? ತಗ್ಗದಲ್ಲ ಮಾಡೇ. ಇನ್ನೊಂದು ಇಟ್ಕೊಂಡಿದ್ದಾಳೆ ನೋಡಿ, ಬ್ಯಾಕಪ್. ಅವಳು ಬಿಡು, ಅವಳು ನೆಕ್ಸ್ಟ್ ಇಂಟ್ರೆಸ್ಟ್. ಇಲ್ಲಾಂದ್ರೆ ಹೇಳಲ್ಲ ಅವಳು. ಕೇಳ್ದಾಗ ಎಕ್ಸ್ಟ್ರಾ ಮಾಡ್ತಾಳೆ ನೋಡು ಹೆಂಗ್ ಮಾಡ್ತಾಳೆ. ಸರಿ ಬಿಡು, ಹೇಳ್ಬೇಡ ಬಿಡು, ನಾನು ಮೊಬೈಲ್ ತೆಗಿತೀನಿ.
ಸೊ ನನಗೆ ಅವಲಕ್ಕಿ ಅಂದರೆ ತುಂಬ ಇಷ್ಟ, ಕಿರಣ್ ಕೂಡ ತುಂಬಾ ಇಷ್ಟ. ಒಬ್ಬೊಬ್ಬರು ಒಂದೊಂದು ಸ್ಟೈಲಲ್ಲಿ ಮಾಡ್ತಾರೆ. ಅವಲಕ್ಕಿ ತುಂಬ ಥರ ವೆರೈಟಿ ಇದರಲ್ಲಿ ಮಾಡ್ಬೋದು. ನಾನು ಯಾವ ಥರ ಮಾಡ್ತೀನಿ ಅನ್ನೋದನ್ನ ಶೇರ್ ಮಾಡ್ತಾ ಇದ್ದೀನಿ. ನಾನು ಫಸ್ಟು ಆಯಿಲ್ ಹಾಕಿ ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಬಿಟ್ಟು ಫಸ್ಟು ಕಡಲೆ ಬೀಜ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೋಬೇಕು. ಕಡಲೆ ಬೀಜ ಚೆನ್ನಾಗಿ ಫ್ರೈ ಆದ್ರೇ ಒಂಥರ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಒಂಥರ ಸಾಫ್ಟಾಗಿ ಚೆನ್ನಾಗಿರಲ್ಲ. ಸೊ ಕಡಲೆ ಬೀಜ ಇಷ್ಟಪಡೋರು ಇದು ಹಾಕಿದ್ರೆ ಇನ್ನೂ ಟೇಸ್ಟಿ ಕ್ರಂಚಿಯಾಗಿ ಸಿಗ್ತಾ ಇರುತ್ತೆ ಮಿಡ್ಲಲ್ಲಿ ತಿಂತಾ ಇದ್ದರೆ. ಸೊ ಆಮೇಲೆ ಅದು ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಬಿಟ್ಟು ಆಮೇಲೆ ಕೊತ್ತಂಬರಿ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡಿ ಆನಿಯನ್ ಕಟ್ ಮಾಡಿ ಅದು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾವು ಈ ಸಲ ತರಿಸಿದ ಅವಲಕ್ಕಿ ತುಂಬಾ ಚೆನ್ನಾಗಿದೆ. ಆಲ್ರೆಡಿ ತೋರಿಸಿದ್ದೀನಿ ಪ್ಯಾಕೆಟ್. ಸ್ವಲ್ಪ ತಿಕ್ಕಾಗಿರುತ್ತೆ, ಇದು ತಿಕ್ ಪೋಹಾ ಅಂತ. ಇದು ಸ್ವಲ್ಪ ಒಂದು 10 to 15 ಮಿನಿಟ್ಸ್ ನೆನೆಸ್ಬೇಕು, ಬಟ್ ಟೇಸ್ಟಿಯಾಗಿರುತ್ತೆ. ಇದು ಜಾಸ್ತಿ ಮಹಾರಾಷ್ಟ್ರ ಸೈಡ್ ಈ ಥರ ಯೂಸ್ ಮಾಡ್ತಾರಂತೆ ಕಿರಣ್ ಹೇಳ್ತಾ ಇದ್ರು. ಸೊ ಈ ಸರಿ ಅದು ತರಿಸಿದ್ದಾರೆ. ಯಾವಾಗಲೂ ಬೇರೆ ಥರ ತರಿಸ್ತಾ ಇದ್ವಿ. ಸೊ ಅದು ನೆನೆಯಕ್ಕೆ ಇಟ್ಟಿದ್ದೀನಿ. ಅಷ್ಟೊತ್ತಿಗೆ ಆನಿಯನ್ ಎಲ್ಲ ಒಂದು ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ನಾನು ಒಂದು ಸ್ವಲ್ಪ 1 ಟೊಮೆಟೊ ಆ್ಯಡ್ ಮಾಡ್ತಾಯಿದ್ದೀನಿ. ಆಮೇಲೆ ಅದಕ್ಕೆ ಸ್ವಲ್ಪ ಅರಿಶಿನ, ಆಮೇಲೆ ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಕುಕ್ ಮಾಡಿದ್ರೆ ಬೇಗ ಕುಕ್ ಆಗುತ್ತೆ. ಗೊತ್ತಿಲ್ಲ ಸ್ವಲ್ಪ ಜನ ಇದು ಹುಣಸೆ ಇದು ಹಾಕ್ತಾರೆ ಇಲ್ಲ ಅಂತ, ಬಟ್ ನಾನು ಹುಣಸೆ ಹಣ್ಣು ಪೇಸ್ಟ್ ಹಾಕ್ತೀನಿ. ಇದು ಹಾಕಿದ್ರೆ ತುಂಬ ಟೇಸ್ಟ್ ಇರುತ್ತೆ. ನಾನು ಲೆಮನ್ ಕೂಡ ಲಾಸ್ಟಲ್ಲಿ ಯೂಸ್ ಮಾಡೋರು ಮಾಡ್ತಾರೆ, ಬಟ್ ನಾನು ಲೆಮನ್ ಯೂಸ್ ಮಾಡಲ್ಲ, ಹಾಗಾಗಿ ಈ ಪೇಸ್ಟ್ನ ಯೂಸ್ ಮಾಡ್ತೀನಿ. ಯಾರು ವಿಡಿಯೋ ಮಾಡ್ತಿರೋದು? ಮಮ್ಮ ಏನ್ ಮಾಡ್ತಿದ್ದಾರೆ? ತೊಟ್ಟು ಮಮ್ಮ ಮಾಡ್ತಿದಾರಾ? ಯಾರಿಗೆ? ನಾನು ಕಾಣಿಸ್ತಾ ಇಲ್ಲ. ಹಿಂಗೆ ಇಟ್ಕೋಬೇಕು, ಹಿಂಗೆ ಸ್ಟ್ರೈಟ್ ಆಗಿ ಇಟ್ಕೋ. ಮೇಲಿಟ್ಟು ಕರೆಕ್ಟ್. ನನ್ನೇ ತೋರಿಸು ಬಬ್ಬು. ಹೇಗ್ ಮಾಡ್ತಾ ಇದಾರ ಮಮ್ಮ? ಕೆಳಗಡೆ ಬೀಳಿಸ್ಬಿಟ್ಟ. ಏನು ಚಿಲ್ಲಿ ಏನಂತ ಇದೆ? ಈಗ ತಿಂತೀಯ ಚಿಲ್ಲಿನ? ಖಾರ ಇದೆಯಾ? ಮತ್ತೆ ಯಾವಾಗ ತಿಂತೀಯಾ? ದೊಡ್ಡೋಳಾದ್ಮೇಲೆ ತಿಂತೀಯಾ? ಈಗ ಚಿಲ್ಲಿ ದೊಡ್ಡೋಳ್ ಅಂತ ಹೇಳ್ತಾ ಇದ್ದಾಳೆ. ಕ್ಲೋಸ್ ಮಾಡು. ಸೊ ಇದು ಅವಲಕ್ಕಿನ ಹಾಕಿ ಕಲಿಸ್ಬಿಟ್ರೆ ಅವಲಕ್ಕಿ ರೆಡಿ. ಮೇಲೆ ಕೊತ್ತಂಬರಿ ಹಾಕ್ಬಿಟ್ರೆ. ಸೊ ಏನ ಇವಾಗ ಟೇಸ್ಟ್ ನೋಡ್ತಾಳೆ. ಸೊ ಈಗ ನೋಡು ಟೇಸ್ಟ್ ಹೇಗಿದೆ, ಏನಾದರೂ ಕಮ್ಮಿ ಇದೆಯಾ ಜಾಸ್ತಿ ಇದೆಯಾ, ಹೆಂಗಿದೆ? ಚೆನ್ನಾಗಿದೆ, ಕರೆಕ್ಟ್ ಇದೆಯಾ? ಏನು ಹಾಕೋದು ಬೇಡ ಅಲ್ಲ? ಪರ್ಫೆಕ್ಟ್ ಚೆನ್ನಾಗಿದ್ಯಾ? ಹೇಳು, ಚೆನ್ನಾಗಿದ್ಯಾ? ಥ್ಯಾಂಕ್ ಯು. ಇದು ಅವಲಕ್ಕಿ ಓಪನ್ ಮಾಡಿದ್ನಲ್ಲ, ಇದು ಕ್ಲೋಸ್ ಮಾಡಿಬಿಡೋಕ್ಕೆ ಇವಾಗ ಹೆಲ್ಪ್ ಆಗುತ್ತೆ ನೋಡಿ. ಇದು ಸೀಲ್ ತರಿಸಿದ್ದೀವಲ್ಲ, ಅದರಿಂದ ಇವಾಗ ಸೀಲ್ ಮಾಡಿ ತೋರಿಸ್ತೀನಿ. ಟಿವಿ ನೋಡಿ ಇವಾಗ. ಐಡಿ ಕಾರ್ಡ್ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಇವಳು ವಿಡಿಯೋ ಮಾಡ್ಕೊಂಡು ಗೋಪುರ ಹಿಡ್ಕೊಂಡು ಬಾಯ್ ಅರ್ಜೆಂಟಲ್ಲಿ. ಏನು ಮಾಡ್ತಿದ್ದೀಯ? ವಿಡಿಯೋನಾ? ಬಾಯ್. ನನಗೆ ಟೀ ಮಾಡ್ತಾ ಇದ್ದೀನಿ. ಕಿರಣ್ ಅರ್ಜೆಂಟಲ್ಲಿ ಹೋದ್ರು. ಏನ ಫುಲ್ ನಿದ್ದೆ ಬಂದ್ಬಿಟ್ಟಿದೆ ಅಲ್ಲಮ್ಮು. ಅಮ್ಮ ನಗಡಿ ಆಗ್ದಕ್ಕೆ ನೀನು ಒಂಥರ ಸಿಮ್ಟಮ್ಸ್ ಕೋಲ್ಡ್ ಆಗೋ ಥರ ಕಾಣಿಸ್ತಾ ಇದೆ. ಅಯ್ಯೋ ಏನಕ್ಕೆ ಹಂಗೆ? ಕೋಲ್ಡಾ? ಏನೋ ಒಂಥರ ಕೋಲ್ಡ್ ಆಗೋ ಥರ ಇದೆ. ಸರಿ, ಇವಳಿಗೆ ಮಲಗಿಸ್ಬಿಡ್ತೀನಿ ಟೀ ಕುಡ್ದು. ಏನು ಉಫ್ ಉಫ್ ಅಂತ ನಾನು ಊದಿದ್ನಲ್ಲ, ಅದು ನೋಡ್ಕೊಂಡು ಟೀ ರೆಡಿ ಆಯಿತು. ಸೊ ನಾನು ಟೀ ಕುಡ್ದು ಅವಳಿಗೆ ಮಲಗಿಸಿ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ.
ಸೊ ಟೀ ಕುಡ್ಕೊಂಡೆ. ಆಮೇಲೆ ಅವಳಿಗೆ ಆ್ಯಕ್ಚುಲಿ ತುಂಬ ನಿದ್ದೆ ಬಂದಿತ್ತು. ಆಮೇಲೆ ಮಲ್ಗ್ಸೋಕ್ಕೆ ಟ್ರೈ ಮಾಡಿದೆ ಎಷ್ಟೊತ್ತವರೆಗೂ, ಅವಳು ಮಲಗಿಲ್ಲ. ಸರಿ ಬಿಡು, ಇನ್ನೇನು ಮಲ್ಗ್ತಲ್ಲ, ಅಟ್ಲೀಸ್ಟ್ ಕ್ಲೀನಾದರೂ ಮಾಡ್ಕೊಡೋಣ ಅಂತ ಮಾಡ್ಕೋತಾ ಇದ್ದೀನಿ. ಈ ಸೋಫಾ ಅಂತೂ ಎಷ್ಟು ಸರಿ ನೀಟಾಗಿ ಎತ್ತಿಟ್ರು ನೆಟ್ಟು ಒಂದು ಕಡೆನೇ ಇರೋದಿಲ್ಲ. ಪಿಲ್ಲೋಸ್ ಅಂತೂ ಎಲ್ಲೆಲ್ಲೋ ಬಿದ್ದುಬಿಟ್ಟಿರುತ್ತೆ. ಅವಳು ಟಾಯ್ಸ್ ಅಂತೂ ನೋಡೋಂಗಿಲ್ಲ, ಕಾಲ್ಗೆ ಎದ್ಬಿಟ್ಟಿರುತ್ತೆ ಯಾವಾಗಲೂ. ಸೊ ಅಟ್ಲೀಸ್ಟ್ ಅವಳು ಮಲ್ಗ್ತಾ ಇಲ್ಲಲ್ಲ, ಈ ಕೆಲಸನಾದ್ರೂ ಆಗುತ್ತೆ ಅಂತ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಬುಕ್ಸ್ ಕೊಡುವ, ಬೇಗ ಬೇಗ ಒಂದೊಂದೇ ಕೊಡ್ತೀಯ ಮಮ್ಮಿ? ಕೊಡಮು. ಎಲ್ಲಿಟ್ಟೆ? ಇಟ್ಟಾ? ನಾನು ಮಾಡ್ತಾ ಇದ್ನಲ್ಲ, ಅದಕ್ಕೆ ಅವಳು ಹಂಗೆ ಮಾಡ್ತಾ ಇದ್ದಾಳೆ. ಎಲ್ಲ ತಿಂದಿದ್ದು ಅದು ಇದು ಎಲ್ಲ ಸೋಫಾ ಮೇಲೆನೇ ಬಿದ್ದಿರುತ್ತಲ್ಲಮ್ಮು. ಹೇಳು ಮತ್ತೆ. ಹೋನಲ್ಲ ನೀನಲ್ಲ ಹೇಳಿನು. ಯಾವ ಪಾಪು ಸಾಂಗ್ ಆಡ್ತೀಯ? ದುಯ್ 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 ಬಬ್ಲಿ ಸಾಂಗ್ ಹೇಳಮ್ಮ, ಯಾವ್ದಾದ್ರು ಹೇಳು. ಬೇರೆ ನಿಂಗೆ ಯಾವ ಸಾಂಗ್ ಇಷ್ಟ ಅಮ್ಮ? ಏನ ಯಾವ ಸಾಂಗ್ ಇಷ್ಟ? ರೂಮಲ್ಲಿ ಮಲಗಿಸ್ದೆ, ಮಲ್ಕೊತಾನೆ ಇರಲಿಲ್ಲ. ಹಾಲಲ್ಲೇ ಮಲಗಬೇಕು ಅವಳು. ಅದು ಹಾಲಲ್ಲಿ ತೊಗೊಂಬಂದು ಬೆಡ್ಶೀಟ್ ಕೊಡ್ತಾಳೆ, ಇಲ್ಲೇ ಮಲ್ಗೋಣ ಅಂತ. ಪಿಲ್ಲೋ ಬೇರೆ ಹಿಡ್ಕೊಬರ್ತಾಳೆ. ಬೆಡ್ ಮೇಲೆ ರೂಮಲ್ಲಿ ಕರ್ಕೊಂಡು ಹೋದರೆ ಮಲ್ಗೋದೇ ಇಲ್ಲ. ಸೊ ಫುಲ್ ಟಯರ್ಡ್ ಆಗಿಬಿಟ್ಟಿದ್ದಾಳೆ, ಸ್ವಲ್ಪ ಸುಸ್ತಾಗಿರೋ ಥರ ಅನಿಸ್ತದೆ. ಸೊ ಇಲ್ಲೇ ಹಾಲಲ್ಲೇ ಹಾಸಿದ್ದೀನಿ ಬೆಡ್ಶೀಟ್ನ, ಅಲ್ಲೇ ಮಲಗಿಸ್ಬಿಡ್ತೀನಿ. ಇವಾಗ ಅಡುಗೆ ಮಾಡಬೇಕು, ಇನ್ನು ವೀಡಿಯೋ ಕೂಡ ಎಡಿಟ್ ಮಾಡಬೇಕು. ಸೊ ನೋಡೋಣ ಇವತ್ತಿನ ವ್ಲಾಗ್ ಹೇಗೆ ಹೋಗುತ್ತೆ ಅಂತ. ಸೊ ಏನ ಇನ್ನೂ ಮಲ್ಕೊಂಡಿದ್ದಾಳೆ. ನಾನು ಇವಾಗ ಜಸ್ಟ್ ಫ್ರೆಶ್ ಅಪ್ ಆಗಿ ಬಂದೆ. ಸೊ ಏನಾದರೂ ಕ್ವಿಕ್ಕಾಗಿ ಅಡುಗೆ ಮಾಡಿಬಿಡ್ತೀನಿ ಅವಳು ಎದ್ದೇಳೋಕ್ಕೆ ಮುಂಚೆ. ಸೊ ಇದು ತೊಗೊಂಬಂದು ಆಯಿತು 2 ಡೇಸ್ ಮಾಡೋಣ ಅಂತೀನಿ, ಆಗ್ತಾನೆ ಇಲ್ಲ. ಸೊ ಅದಕ್ಕೆ ಇವಾಗ ಮಾಡಿಬಿಡ್ತೀನಿ. ಇದನ್ನು ಖಾಲಿ ಆಗಿಬಿಟ್ರೆ ಸಮಾಧಾನ, ಇಲ್ಲಾಂದರೆ ಸುಮ್ಮನೆ ಹಾಳಾಗ್ಬಿಡುತ್ತೆ. ಚೆನ್ನಾಗಿದೆ ಎಳೆಯೋದು. ಸೊ ಇದನ್ನೇ ಮಾಡ್ತೀನಿ. ಸೊ ಇಲ್ಲೇ ಕೆಳಗಡೆನೇ ಕುತ್ಕೊಂಡು ಎಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ಇಲ್ಲೇ ಕುತ್ಕೊಂಡು ಹಾಲಲ್ಲೇ ಮಲಗಿಸಿದ್ದೀನಲ್ಲ, ಸೊ ನನಗೆ ಆರಾಮಾಗಿ ಕಾಣುತ್ತೆ. ಅವಳು ಎದುರು ಕೂಡ ಆರಾಮಾಗಿ ನೋಡ್ಬೋದು. ಮಂಚದ ಮೇಲೆ ಮಲಗಿಸ್ರೆ ಬೀಳಲ್ಲ ಅವಳು, ಗೊತ್ತಾಗುತ್ತೆ, ಆರಾಮಾಗಿ ಇಳ್ದ್ಬಿಟ್ಟು ಬರ್ತಾಳೆ. ಬಟ್ ಆದರೂ ಏನೋ ಒಂಥರ ಟೆನ್ಷನ್ ಇರುತ್ತೆ, ಅಲ್ಲೇ ಒಂದು ಕಡೆ ಹೋಗಿ ನೋಡೋದಾಗ್ತಿರುತ್ತೆ. ಸೊ ಅದಕ್ಕೆ ಹಾಲಲ್ಲೇ ಮಲಗಿಸ್ಕೊಬಿಡ್ತೀನಿ. ಸೊ ಇನ್ನೇನು ಪಲ್ಯ ಮಾಡಿದೆ, ಚಪಾತಿ ಹಿಟ್ಟು ಕೂಡ ಕಲಸಿದ್ದೀನಿ. ಅಷ್ಟೊತ್ತಿಗೆ ನನ್ನ ಮಗಳು ನಿದ್ದೆ ಆಯ್ತಾ? ಇನ್ನು ಸ್ವಲ್ಪ ಹೊತ್ತು ಮಲ್ಕೋಬೇಕೀಗ ಪಚಂತಿಯಾ?
ಅಯ್ಯೋ ನಾಚಿಕೆ. ಎಲ್ಲಿದೆ ಬಂಗಾರಿ? ಎಲ್ಲಿದೆ ಬಂಗಾರಿ? ಎಲ್ಲಿದೆ ಬಾಲ್? ಒಳಗಡೆ ಇದೆಯಾ? ಒಳಗಡೆ ಇದೆ ಬೂ. ಮಮ್ಮಮ್ಮ ತಿಂತೀಯಾ? ತೆಕ್ಕೊಡ್ತೀನಿ ಇರು. ಚಪಾತಿಗೆಲ್ಲ ರೆಡಿ ಮಾಡಿದ್ದೀನಿ. ಎದ್ದೇ ಬಿಟ್ಲು. ನಾನು ಚಪಾತಿ ಆದಮೇಲೆ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂದ್ಕೊಂಡೆ. ಏನು ಹುಲಿನಾ? ಹುಲಿ ಬಂತು ಅಂತ ಬರ್ತೈತಪ್ಪ. ಹುಲಿ ಡಿಸ್ಟರ್ಬ್ ಮಾಡಕ್ ಬರ್ತೈತೆ. ನಾನು ಏನು ಮಾಡಲಿ ಅಂತ. ಹುಲಿ ಬಂತು. ಯಾರಿದು? ಈಗ ಹುಲಿನಾ ನೀನು? ಯಾಕೆ ಬರ್ತಾ ಇದೀಯ ಅಲ್ಲಿಗೆ? ಯಾಕೆ ಬರ್ತಾ ಇದೀಯ ಅಲ್ಲಿಗೆ? ಮಮ್ಮಿ ಮಮ್ಮಿನ ಸುಮ್ಮನೆ ಕುತ್ಕೋಬೇಕಾಯ್ತಾ? ಬಾ. ಅಮ್ಮ ಹುಲಿ ಹೋಗುತ್ತೆ ಹುಲಿ ಬಂತು. ನಾವು ಇವಾಗ ಏನು ಮಾಡ್ತಾ ಇದ್ದೀವಿ? ಹಾ, ಚಪಾತಿ. ಏನಿದು? ಹಿಟ್ಟು ಬೇಕಾ? ನಾನು ಸ್ವಲ್ಪ ಕೊಡ್ತೀನಿ, ನೀನು ಸಣ್ಣ ಚಪಾತಿ ಮಾಡಬೇಕು. ಓಕೆ, ಇದು ಫಸ್ಟು ತಗೋ. ಉಪ್ಪು ಅಲ್ಲ, ಹಿಟ್ಟು. ಅದಕ್ಕೆ ಉಪ್ಪು ಹಾಕ್ಬಾರ್ದಮ್ಮ, ಹಿಟ್ಟದು. ಓಕೆ, ಹಿಟ್ಟು ತಗೋ. ಏನು ಮಾಡ್ತಾ ಇದೀಯಾ? ಏನು ಮಾಡ್ತಿದ್ಯಾ ಅಮ್ಮ? ಏನದು? ಚಪಾತಿ. ಒಂದು ಸಣ್ಣ ಚಪಾತಿ ಮಾಡಿದ್ಯಾ? ಇನ್ನೊಂದು ಬೇಕಾ? ಏನು? ಏನಾಯ್ತು? ಅಂಟಂಟಿದ್ಯಾ? ಹುಷಾರು. ಅಮ್ಮು ಸೂಪರ್. ಹುಷಾರಾಗಿ ಮಾಡಬೇಕು. ಕೆಳಗೆ ಬಿದ್ಬಿಡ್ತೀಯಾ? ಗಟ್ಟಿಗೆ ಹಿಡ್ಕೋ. ಏನ ಚಪಾತಿ ಮಾಡ್ತಾ ಇದ್ದಾಳೆ? ಉಪ್ಪು ಅಲ್ಲ, ಹಿಟ್ಟು. ಹಿಟ್ಟು ಅದು. ಏನು? ಹಿಟ್ಟು. ಹಾಕೋ. ತಗೋ ಮಾಡು. ಹುಷಾರು. ಏನು ಹಿಟ್ಟು ಸಾಕು, ಹಿಟ್ಟು ಜಾಸ್ತಿ ಹಾಕೋಬಾರ್ದು. ಸೊ ಏನೋ ಚಪಾತಿ ಮಾಡ್ತಿದ್ದಾರೆ. ಆಯಿತು ಅಡುಗೆ ಅಂತೂ ಇಂತೂ ಇವತ್ತಿನ ಮಧ್ಯಾಹ್ನ ಊಟ ರೆಡಿ. ಅಲ್ಲಿ ಪಲ್ಯ ರೆಡಿ ಆಗಿದೆ, ಇಲ್ಲಿ ಚಪಾತಿ. ಇವಾಗ ಏನಾಗೆ ತಿನ್ಸೋದೊಂದು ಟಾಸ್ಕ್. ಏನಾಗೆ ತಿನ್ನಿಸ್ಬೇಕು. ಉದ್ದ ಮಾಡಿಯಾ? ರೌಂಡಿಗೆ ಮಾಡಬೇಕು, ಉದ್ದ ಮಾಡಬಾರ್ದು. ಮಾಡು ರೌಂಡ್ಗೆ. ಆವಾಗಲೇ ರೌಂಡ್ ಮಾಡಿದ್ದಲ್ಲಮ್ಮ, ಹಂಗೆ ಮಾಡು. ಮಾಡು. ರೌಂಡ್ ಮಾಡು. ಇಟ್ಟು ಇಟ್ಟು. ಸೊ ಹಿಟ್ಟು ಹಾಕ್ಬೇಕಾ ಫಸ್ಟ್? ಹಂಗೆ ಆಮೇಲೆ ಏನ್ ಮಾಡ್ಬೇಕು? ಹಿಟ್ಟು ಹಾಕಿದ್ಮೇಲೆ ಅಯ್ಯೋ ರೌಂಡಾಗಿ ಬಂತಾ? ತೋರ್ಸಿ ಹೆಂಗ್ ಬಂದಿದೆ ಚಪಾತಿ? ರೌಂಡ್ ಬಂತಾ? ತೋರ್ಸು ತೋರ್ಸಿ. ಚಪಾತಿ ಎಲ್ಲಿದೆ ನೀನು ಮಾಡಿರೋದು? ಇಲ್ಲಿ ಕರೆಕ್ಟ್. ವಾವ್, ಹೆಂಗ್ ಮಾಡಿದ್ಯಾ? ತೋರ್ಸು. ಚೆನ್ನಾಗಿದೆ. ಇನ್ನ ಮಾಡ್ತೀಯಾ? ಚಪಾತಿ ರೆಡಿ ಆಯ್ತು, ಊಟ ಮಾಡೋಣ. ಇದು ಏನ್ ಪಲ್ಯ ಅಮ್ಮ? ಅದು ಚೋಳೆಕಾಯಿ, ಗೋರಿಕಾಯಿ, ಕ್ಲಸ್ಟರ್ ಬೀನ್ಸ್. ಬೀನ್ಸ್ ಸೂಪರ್. ಚೆನ್ನಾಗಿತ್ತ ಪಲ್ಯ? ಹೆಂಗಿತ್ತಮ್ಮ? ಮಮ್ಮ ಹೆಂಗಿತ್ತು? ಯಾನ ತಿನ್ಸಿದೆ, ಅವಳು ತಿನ್ಸಿ ಇವಾಗ ನಾನು ತಿಂತಾ ಇದ್ದೀನಿ. ಚೆನ್ನಾಗಿತ್ತಲ್ಲ? ನಿಜವಾಗ್ಲೂ ಚೆನ್ನಾಗಿ ಬಂದಿದೆ. ನೋಡಮ್ಮ, ತಗ್ಗೆದೆಲ್ಲ ಹೇಳಮ್ಮ. ಹೆಂಗೆ ಹೇಳ್ತೀಯ? ತೋರ್ಸು. ತಗ್ಗೆದೆಲ್ಲ ಹೇಳು.
ಹೆಂಗೆ ಹೇಳ್ತೀಯ ನೀನು ಹೇಳು. ಹಾಂ ನೀನು ಮಾಡು, ಹೆಂಗೆ ಹೇಳ್ತೀಯ? ಕೈ ಹೆಂಗೆ ಮಾಡಬೇಕು ತೋರ್ಸ್, ಕೈ ಹೆಂಗೆ ಮಾಡ್ತೀಯಾ? ಇಲ್ಲಿ ನೋಡು, ಇಲ್ಲಿಯಾ ನಾನು ಹೋಗ್ತೀನಿ ನೋಡು, ಬಿಡು. ಬಾಯ್ ಬಾಯ್. ನಂಗೆ ಗೊತ್ತು ನೀನು ಓಪನ್ ಮಾಡ್ತೀಯ ಅಂತ ಹೇಳು. ಹಿಂಗೆ ತೋರ್ಸು ಬೇಗ. ಮಕ್ಕನ ಕೊಡ್ತೀನಿ, ಮಕ್ಕನ. ಹಾಂ ಮಾಡು. ಸೊ ನೋಡಿದ್ರಲ್ಲ, ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ ಇಯಾನ ಜೊತೆ ದಿನ ಯಾವ ಥರ ಇತ್ತು ಅಂತ. ಸೊ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ. ಸೊ ಅದ್ರ ಥ್ರೂ ನನಗೆ ಗೊತ್ತಾಗುತ್ತೆ ಈ ವಿಡಿಯೋಸ್ ನಿಮಗೆ ಇಷ್ಟ ಆಗ್ತಾಯಿದೆ ಅಂತ, ಇನ್ನೂ ನನಗೆ ಮೋಟಿವೇಶನ್ ಸಿಗುತ್ತೆ. ಸೊ ಅಷ್ಟೇ. ಮತ್ತು ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ರೆಡಿ ನಮ್ಮ ಯೂಟ್ಯೂಬ್ ಚಾನಲ್ ತುಂಬಾ ಗ್ರೋ ಆಗ್ತಾ ಇದೆ ನಿಮ್ಮ ಸಪೋರ್ಟಿಂದ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗೋಣ. ಬಾಯ್.